ನ್ಯಾಚುರಲ್ A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಪೊಲೀಸ್ ಇಲಾಖೆ ಪೊಲೀಸ್ ಅಧೀಕ್ಷಕರು ವಿಜಯಪುರ ಜಿಲ್ಲೆ ವಿಜಯಪುರ ದಿನಾಂಕ 25/8/2026 ಪತ್ರಿಕಾ ಪ್ರಕಟಣೆ. ಸನ್ 2009ನೇ ಸಾಲಿನ ದಿನಾಂಕ 23/6/2009 ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಂಖ್ಯೆ 90/2009 U/S 302/201 IPC 5 ಅಡಿ ಕೊಲೆ ಪ್ರಕರಣವು ದಾಖಲಾಗಿತ್ತು. ಆರೋಪಿತರು ಒಬ್ಬ ಹೆಣ್ಣು ಮಗಳ ಗೆಳೆತನ ಬೆಳೆಸಿ ಆ ಮೂಲಕ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗಿ ಅವರ ಹತ್ತಿರ ಇದ್ದ ಹಣವನ್ನು ಪಡೆದುಕೊಂಡಿದ್ದಲ್ಲದೆ ಖಾಲಿ ಚೆಕ್ ಮೇಲೆ ಅವರ ಸಹಿ ಪಡೆದು ನಂತರ ಅವರನ್ನು ಕೊಲೆ ಮಾಡಿದ್ದು. ಈ ಪ್ರಕರಣ ತನಿಖೆಯಲ್ಲಿ ಈ ಕೃತ್ಯ ಎಸಗಿದ ಇಬ್ಬರು ಜನ ಆರೋಪಿತರಾದ ಹನುಮಂತ ಪಾಂಡುರಂಗ ಭಜಂತ್ರಿ ಸಾಕಿನ್ ಬಸವನ ಬಾಗೇವಾಡಿ ವಿಜಯಪುರ ಜಿಲ್ಲೆ, ಎರಡನೇದಾಗಿ ಬಸವರಾಜ್ ತಂದೆ ಮಹಾಲಿಂಗಪ್ಪ ಪಾಟೀಲ್ ಸಾಕಿನ್ ಮುದೋಳ್ ಬಾಗಲಕೋಟೆ ಜಿಲ್ಲೆ ಇವರುಗಳನ್ನ ದಸ್ತಗೀರ ಮಾಡಿ ನಂತರ ತನಿಖೆ ಪೂರ್ಣಗೊಳಿಸಿ ಇಬ್ಬರು ಆರೋಪಿತರ ಮೇಲೆ ಮಾನ್ಯ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ಬಾಗಲಕೋಟೆ ನ್ಯಾಯಾಲಯದಲ್ಲಿ ದೋಷಾರೋಪಣೆ ಪತ್ರ ಸಲ್ಲಿಸಿದ್ದು ಮಾನ್ಯ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಮಾನ್ಯ ನ್ಯಾಯಾಲಯವು ಇಬ್ಬರು ಆರೋಪಿತರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಆದೇಶ ಮಾಡಿದ್ದು ಇಬ್ಬರು ಆರೋಪಿತರು ವಿಜಯಪುರ ಕೇಂದ್ರ ಕಾರಾಗೃಹದಲ್ಲಿ ಶಿಕ್ಷಾವಧಿಯಲ್ಲಿ ಇದ್ದರು. ಈ ನಡುವೆ ಸನ್ 2014ನೇ ಸಾಲಿನಲ್ಲಿ ಈ ಪ್ರಕರಣದ ಆರೋಪಿತರಾದ ಬಸವರಾಜ್ ತಂದೆ ಮಹಾಲಿಂಗಪ್ಪ ಪಾಟೀಲ್ ಸಾಕಿನ್ ಮುದೋಳ್ ಬಾಗಲಕೋಟೆ ಜಿಲ್ಲೆ ಈತನು ವಿಜಯಪುರ ಕೇಂದ್ರ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸಿ ಇದ್ದಾಗ ವೈದ್ಯಕೀಯ ಉಪಚಾರ ಕುರಿತು ವಿಜಯಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಈ ಸಮಯದಲ್ಲಿ ದಿನಾಂಕ 29/8/2014 ಮುಂಜಾನೆ 11:30 ಗಂಟೆಗೆ ಸುಮಾರಿಗೆ ಆರೋಪಿತನು ಕಾವಲಿದ್ದ ಪೊಲೀಸ್ ಸಿಬ್ಬಂದಿ ಜನರ ಕಣ್ಣು ತಪ್ಪಿಸಿ ಪರಾರಿಯಾಗಿದ್ದು ಈ ಬಗ್ಗೆ ಜೈಲು ಅಧಿಕಾರಿಗಳಿಗೆ ನೀಡಿದ ದೂರಿನನ್ವಯ ಗಾಂಧಿ ಚೌಕ ಪೊಲೀಸ್ ಠಾಣೆಯಲ್ಲಿ ಅದೇ ದಿವಸ ದಿನಾಂಕ 29/8/2014 ಪ್ರಕರಣ ಸಂಖ್ಯೆ 259/2014 USA 224 IPC 5 ಅಡಿ ಪ್ರಕರಣ ದಾಖಲಾಗಿದ್ದು ಇರುತ್ತದೆ. ಮುಂದೆ ಆರೋಪಿತನಾದ ಬಸವರಾಜ್ ತಂದೆ ಮಹಾಲಿಂಗಪ್ಪ ಪಾಟೀಲ್ ಸಾಕಿನ್ ಮುದೋಳ್ ಬಾಗಲಕೋಟೆ ಜಿಲ್ಲೆ ಈತನು ಸುಮಾರು 12 ವರ್ಷಗಳಿಂದ ಸಿಗದೆ ತಲೆಮರೆಸಿಕೊಂಡಿದ್ದು ಈ ಬಗ್ಗೆ ಮಾನ್ಯ ನ್ಯಾಯಾಲಯವು ಆತನ ಮೇಲೆ ದಸ್ತಗೀರ್ ವಾರಂಟ್, ಅಲರ್ಟ್ ವಾರಂಟ್, ಅರೆಸ್ಟ್ ವಾರಂಟ್ ಹೊರಡಿಸಿ ಹಾಜರು ಪಡಿಸಲು ಸೂಚಿಸಿದ್ದು ಇತ್ತು. ಆರೋಪಿತನ ಪತ್ತೆ ಕಾರ್ಯವನ್ನ ಆದ್ಯತೆಯಾಗಿ ಪರಿಗಣಿಸಿ ಗಾಂಧಿ ಚೌಕ್ ಠಾಣೆ ರೌಡಿ ನಿಗ್ರಹ ದಳದ ಅಧಿಕಾರಿಯಾದ ಪ್ರದೀಪ್ ತಳಕೇರಿ PI ಗಾಂಧಿ ಚೌಕ ಠಾಣೆ ಹಾಗೂ ರೌಡಿ ನಿಗ್ರಹ ದಳದ ಸಿಬ್ಬಂದಿ ಜನರ ತಂಡಕ್ಕೆ ಪತ್ತೆ ಕಾರ್ಯ ವಹಿಸಲಾಗಿತ್ತು. ಅದರಂತೆ ರೌಡಿ ನಿಗ್ರಹ ದಳದ ಅಧಿಕಾರಿ ಹಾಗೂ ಸಿಬ್ಬಂದಿ ಜನರು ಆರೋಪಿತನ ಇರುವಿಕೆ ಕುರಿತು ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಳ್ಳಲಾಗಿ ಆರೋಪಿತರು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಿದ್ದ ಸಮುದ್ರ ಅನ್ನುವ ಗ್ರಾಮದಲ್ಲಿ ರಾಜು ಪೋತದಾರ್ ಅನ್ನುವವರ ಜಮೀನಿನಲ್ಲಿ ಲೀಸ್ದಲ್ಲಿ ಪಡೆದುಕೊಂಡು ವಾಸವಾಗಿರುವ ಬಗ್ಗೆ ಮಾಹಿತಿ ತಿಳಿದು ಅಲ್ಲಿಗೆ ಹೋಗಿ ಈ ದಿವಸ ದಿನಾಂಕ 25/8/2026 ಬಂಧಿಸಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಸದರಿ ಆರೋಪಿತರನ್ನ ಬಂಧಿಸುವಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ ಗಾಂಧಿ ಚೌಕ ಠಾಣೆ ರೌಡಿ ನಿಗ್ರಹ ದಳದ ಅಧಿಕಾರಿ ಹಾಗೂ ಸಿಬ್ಬಂದಿ ಜನರ ಕರ್ತವ್ಯವನ್ನು ಶ್ಲಾಘಿಸಲಾಗಿದೆ. ಇಂದ ಶ್ರೀ ಲಕ್ಷ್ಮಣ್ ನಿಂಬಸೈ ಪೊಲೀಸ್ ಅಧೀಕ್ಷಕರು ವಿಜಯಪುರ. ಆರೋಪಿತರ ಹೆಸರು ಮತ್ತು ಭಾವಚಿತ್ರ. ಆರೋಪಿತರ ಹೆಸರು ಮತ್ತು ವಿಳಾಸ: ಬಸವರಾಜ್ ತಂದೆ ಮಹಾಲಿಂಗಪ್ಪ ಪಾಟೀಲ್ ಸಾಕಿನ್ ಮುದೋಳ್ ಬಾಗಲಕೋಟೆ ಜಿಲ್ಲಾ. ಪೊಲೀಸ್ ಡಿಪಾರ್ಟ್ಮೆಂಟ್ ಗಾಡಿ
ನಡಿಬೇಕ ಇಂటి ಬಸ್ ಅಲ್ಲೇ ಸ್ಟಾಪ್ ಮಾಡಿ ಅಲ್ಲೇ ನೋಡ್ರಿ ಎಷ್ಟು ರೋಡಿಂದ ಬಂದಂತವ್ರಿಗೆಲ್ಲ ಅವ್ರಿಂದ ನಡಿಬೇಕ ಗಾಡಿ ಸಿಗ್ನಲ್ ಇದೆ ಗಾಡಿಯಿಂದ ಗಾಡಿ ಬರ್ತಾವ ಗಾಡಿಯಿಂದ ಇಂಟಿ ಬಸ್ ಹೋಗ್ರಿ ಮನೆಯಿಂದ ಹೋಗಿ ಹೋಗಿ ಯಾಕ ಅಲ್ಲೇ ಸಾಕಾಡ್ರಿ ನೋಡ್ರಿ ಬಸ್ ಸ್ಟೇಜ್ಗು ಎಷ್ಟು ತಗೊಳ್ಳಿಂದ